ಗೊತ್ತಾ ಸಿಎಂ ರನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಭೇಟಿ ಮಾಡಿದ್ದಾರೆ. ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರು ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಗ್ರಹ ಮಾಡಿದರು. ಇದೀಗ ಸಾಗರ ಶಾಸಕನಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬುದ್ಧಿವಾದ ಹೇಳಿದ್ದಾರೆ. ಈ ರೀತಿ ಬಹಿರಂಗ ಹೇಳಿಕೆಗಳನ್ನು ಕೊಡದಂತೆ ಸಲಹೆ ಕೊಟ್ಟಿದ್ದಾರೆ. ಅದೇನೇ ಇದ್ರೂ ನನ್ನ ಜೊತೆ ಚರ್ಚೆ ಮಾಡಿ, ನನ್ನ ಜೊತೆ ಮಾತನಾಡಿ, ನನ್ನ ಗಮನಕ್ಕೆ ತನ್ನಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದನ್ನು ಪರಿಹರಿಸೋಣ ಅಂತ ಬೇಳೂರು ಗೋಪಾಲಕೃಷ್ಣಗೆ ಸಿಎಂ ಸಿದ್ದರಾಮಯ್ಯ ಅವರು ಹಿತವಚನಗಳನ್ನು ಹೇಳಿದ್ದಾರೆ. ಇನ್ನು ಯಾವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರ ವಿರುದ್ಧ ಆರೋಪ ಕೇಳಿಬಂದಿತ್ತು, ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮಾತನಾಡಿ ಅವರ ಮನವೊಲಿಸಿದ್ದಾರೆ. ಏನಿಲ್ಲ, ಸಿಎಂ ಅವರು ಭೇಟಿ ಮಾಡಕ್ಕೆ ಹೋಗಿದ್ದೆ. ಸಿಎಂ ಅವರು ಬರಕ್ಕೆ ಹೇಳಿದ್ರು, ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ಥರ ಘಟನೆಗಳು ಏನಂತ ಕೇಳಿದ್ರು, ಬಿಟ್ಟರೆ ಬೇರೆ ಏನು ಕೇಳಲಿಲ್ಲ. ಈ ಥರ ಘಟನೆ ಆಗ್ದಂಗೆ ನೋಡ್ಕೋಬೇಕಪ್ಪ, ನೀನು ಒಬ್ಬ ಸೀನಿಯರ್ ಇದೆಯಾ ಅಂತಲೂ ನನಗೆ ಹೇಳಿದ್ದಾರೆ. ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿ ಇರೋದು. ಅಲ್ಲ, ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ನನಗೆ ಏನಾರು ಇದ್ರೆ ನನ್ನ ಗಮನಕ್ಕೆ ತರ್ರಪ್ಪ, ನಾನು ಮಾಡ್ಕೊಡ್ತೀವಿ, ಅದೆಲ್ಲ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ, ಇನ್ನೊಂದಿಲ್ಲ ಅಂತ ಯಾರು ಹೇಳಿದ್ರೆ ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಇವಾಗಲೂ ಸಹ ಒಂದು ಚರ್ಚೆ ಆಯಿತು. ಅದರದ್ದು ಚರ್ಚೆಯಲ್ಲೂ ಸಹ ಸುಮಾರು ಒಂದು 50 ಕೋಟಿ ರೂಪಾಯಿವರೆಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದ್ರು. ಅದು ಯಾವ ಗ್ರಾಂಟಲ್ಲಿ ಕೊಡಬೇಕಂತಲೂ ಕೇಳಿದ್ರು. ನಾವು ಹೇಳಿದ್ದೀವಿ ಇಂಥದಕ್ಕೆ ಬೇಕಾಗುತ್ತೆ, ಹಳ್ಳಿಯ ಸಣ್ಣ ಹಳ್ಳಿಗಳಿಗೆ ರಸ್ತೆಗಳು ಬೇಕು ಅಂದಾಗಲೂ ಸಹ ಅದನ್ನು ಈಗ ಓಕೆ ಮಾಡಿದ್ದಾರೆ. ಈಗ CS ಯಾವುದೇ ಚರ್ಚೆ ಏನೂ ಇಲ್ಲ. ಸಿಎಂ ಅವರು ಭೇಟಿ ಮಾಡಕ್ಕೆ ಹೋಗಿದ್ದೆ. ಸಿಎಂ ಅವರು ಬರಕ್ಕೆ ಹೇಳಿದ್ರು, ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ಥರ ಘಟನೆಗಳು ಏನಂತ. ಇನ್ನು DCM ಅವರು ಹೇಳಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಏನಿಲ್ಲ, ಅದು ಅವರ ಭ್ರಮೆ ಇರಬಹುದು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರಿದ್ದಾರೆ, ಅದೇ ರೀತಿ DCM ಕೂಡ ಇದ್ದಾರೆ. ಅವರು ಬೇಕಂತನೇ ಅಪವಾದಗಳನ್ನು ಮಾಡಿದ್ದಾರೆ. ಯಾರೋ ಹೇಳಿದ್ದಾರೆ ಅಂದರೆ ಅದು ನಿಜ ಆಗೋದಿಲ್ಲ, ಯಾರೋ ಒಬ್ರು ಹೇಳಿದ್ರು ಅಂತ ಅದು ನಿಜ ಆಗೋದಿಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಮ್ಮ ಎಲ್ಲ ಸಚಿವರು ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮಲ್ಲಿ ಆ ರೀತಿ ಯಾವುದೂ ಇಲ್ಲ, ನಾವೇನು ಕೆಲಸ ಕೇಳಿದ್ದೀವಿ ಆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು DCM ಅವರು ಹೇಳಿದ್ರೆ ಮಾತ್ರ ಕೆಲಸ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು. ಆ ರೀತಿ ಏನಿಲ್ರಿ, ಅದು ಅವರ ಭ್ರಮೆ ಮಾತ್ರ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರುವಂಥದ್ದು. ನಮ್ಮಲ್ಲಿ CM ಇದ್ದಾರೆ, ಅದೇ ರೀತಿ DCM ಅವರು ಕೂಡ ಇದ್ದಾರೆ. ಅವರು ಬೇಕಂತಾನೆ ಈ ರೀತಿ ಅಪವಾದಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಹೇಳಿದ್ರೆ ಅದು ನಿಜ ಆಗೋದಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. CM ಇವರಲ್ವಾ? ಸರ್ಕಾರದಲ್ಲಿ DK ಶಿವಕುಮಾರ್ ಅವರಿಗೆ JM ಮಾತ್ರ ಅನುದಾನ ಸಿಗ್ತಾ ಇದೆಯಾ? ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗೆ ಅವರು. ಆ ಥರ ಏನಿಲ್ಲಲ್ಲ, ಅವರ ಭ್ರಮೆ ಅದಲ್ಲ. ಅವರೆಲ್ಲರೂ ಯಾರ್ದೋ ಭ್ರಮೆ ಇರ್ಬೋದು, ಆ ಥರ ಏನಿಲ್ಲ. KSI ಅಂದ್ರೆ ಮಾತ್ರ ಅನುದಾನ ಸಿಗ್ತಾ ಇದೆ ಅಂತ. ಯಾಕೆ ಈಗ CM CM ಇವರಲ್ವಾ? ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್, ಅವೆಲ್ಲ ಸುಳ್ಳು. ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದವ್ರು ಬಿಟ್ಟರೆ ಈ ಥರ ಯಾವುದೂ ಇಲ್ಲ. ನಾವು ಯಾರಿಗೂ ಜೈ ಅಂದಿಲ್ಲಪ್ಪ, ಎಲ್ಲ ಕೆಲಸ ಆಗ್ತಿದೆ ಅಲ್ಲ. ಸುಮ್ಮನೆ ಒಂದು ಯಾರ್ದು ಜೈ ಅಂದ್ರಂತ ಮಾತು ಹೇಳೋದು ಇದು ಶುದ್ಧ ಸುಳ್ಳು. ಆ ಥರ ಯಾವತ್ತೂ ಇಲ್ಲ, ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸರ್ಕಾರದಲ್ಲಿ DK ಶಿವಕುಮಾರ್ ಅವರಿಗೆ JM ಮಾತ್ರ ಅನುದಾನ ಸಿಗ್ತಾ ಇದೆಯಾ? ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗೆ ಅವರು. ಆ ಥರ ಏನಿಲ್ಲಲ್ಲ, ಅವರ ಭ್ರಮೆ ಅದಲ್ಲ. ಅವರೆಲ್ಲರೂ ಯಾರ್ದೋ ಭ್ರಮೆ ಇರ್ಬೋದು, ಆ ಥರ ಏನಿಲ್ಲ. KSI ಅಂದ್ರೆ ಮಾತ್ರ ಅನುದಾನ ಸಿಗ್ತಾ ಇದೆ ಅಂತ. ಯಾಕೆ ಈಗ CM ಇವರಲ್ವಾ? ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್, ಅವೆಲ್ಲ ಸುಳ್ಳು. ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದವ್ರು ಬಿಟ್ಟರೆ ಈ ಥರ ಯಾವುದೂ ಇಲ್ಲ. ನಾವು ಯಾರಿಗೂ ಜೈ ಅಂದಿಲ್ಲಪ್ಪ, ಎಲ್ಲ ಕೆಲಸ ಆಗ್ತಿದೆ ಅಲ್ಲ. ಸುಮ್ಮನೆ ಒಂದು ಯಾರ್ದು ಜೈ ಅಂದ್ರಂತ ಮಾತು ಹೇಳೋದು ಇದು ಎಲ್ಲ ಶುದ್ಧ ಸುಳ್ಳು. ಆ ಥರ ಯಾವತ್ತೂ ಇಲ್ಲ.
ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ. ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜೈ ಎಂದವರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ? ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೊಂದಲಗಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಇವತ್ತವರು ತೆರಳಿದರು. ಇದೇ ಸಂದರ್ಭದಲ್ಲಿ CM ಅವರ ಜೊತೆಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಒಂದೆಡೆ ಜಮೀರ್ ಅಹಮದ್ ಅವರ ರಾಜೀನಾಮೆಗೆ ಅವರೇನು ಆಗ್ರಹ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಅವರ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡಬೇಡಿ ಹೊರಗಡೆ ಅಂತ ಹಿತವಚನ ಕೂಡ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅನುದಾನದ ವಿಚಾರಗಳು ಅಥವಾ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನನ್ನ ಗಮನಕ್ಕೆ ತನ್ನಿ ಅಂತ CM ಅವರು ಹೇಳಿದ್ದಾರೆ. ಹೀಗಾಗಿ ನಾವು ಏನೇ ಇದ್ದರೂ ಕೂಡ CM ಅವರು ಮುಂದೆ ಹೇಳ್ಕೊಳ್ತೀವಿ. ಆದರೆ DCM ಅವರು ಹೇಳಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಅನ್ನುವಂತಹ ಆರೋಪ ಏನು ಮಾಡ್ತಾ ಇದ್ದಾರೆ, ಆ ರೀತಿ ಏನಿಲ್ಲ. ಅದು ಅವರ ಭ್ರಮೆ ಮಾತ್ರ ಇರಬಹುದು. CM ಅವರು ಕೂಡ ಇದ್ದಾರೆ, ಅದೇ ರೀತಿಯಲ್ಲಿ DCM ಅವರು ಕೂಡ ಇದ್ದಾರೆ. ಈ ರೀತಿ ಬೇಕಂತಲೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ಹೇಳಿದ ಕೂಡಲೇ ಈ ರೀತಿ ಎಲ್ಲವೂ ನಿಜ ಆಗೋದಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ರು. ಅದೇ ರೀತಿ ಜಮೀರ್ ಅಹಮದ್ ಅವರ ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು. ಜಮೀರ್ ಅಹಮದ್ ಅವರ ರಾಜೀನಾಮೆಗೆ ಆಗ್ರಹ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ, ಸಮಸ್ಯೆಗಳು ಇಲ್ಲ. ನಮ್ಮ ಎಲ್ಲ ಸಚಿವರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾವ ಸಚಿವರನ್ನ ಕೇಳಿದ್ರೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಹಿರಿಯರೇನಿದ್ದಾರೆ ಅವರು ಹೇಳಿದ್ದಕ್ಕಷ್ಟೇ ನಾವು ಈ ರೀತಿಯಾಗಿ ಮಾತನಾಡಿದ್ದು. ಅವರು ದೂರು ಕೊಟ್ಟರೆ ಎಲ್ಲವೂ ಸರಿಯಾಗುತ್ತೆ ಅಂತ ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ.